ಬೆಡಕಿಹಾಳದಲ್ಲಿ ನಾಡಹಬ್ಬ ದಸರಾ ಸಂಭ್ರಮ. 800 ವರ್ಷಗಳ ಪರಂಪರೆಯ ದಸರಾ ಉತ್ಸವ. ಹೌದು, ದಕ್ಷಿಣ ಕರ್ನಾಟಕದ ಜನತೆ ದಸರಾ ಉತ್ಸವ ಕಣ್ತುಂಬಿಕೊಳ್ಳಲು ಮೈಸೂರಿನತ್ತ ಸಾಗಿದರೆ, ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಜನತೆ ನಿಪ್ಪಾಣಿ ತಾಲೂಕಿನ ಬೆಡಕಿಹಾಳ ಗ್ರಾಮಕ್ಕೆ ಆಗಮಿಸುತ್ತಾರೆ. ಇಲ್ಲಿ ನಡೆಯುವ 800 ವರ್ಷಗಳ ಪರಂಪರೆಯ ದಸರಾ ಉತ್ಸವ ಸಂಪೂರ್ಣ ಮೈಸೂರು ಮಾದರಿಯಲ್ಲಿಯೇ ಆಚರಿಸಲಾಗುತ್ತದೆ. 9 ದಿನಗಳವರೆಗೆ ಸಂಪೂರ್ಣ ಗ್ರಾಮದಲ್ಲಿ ದೀಪಾಲಂಕಾರ, ಪ್ರತಿ ಮನೆಯಲ್ಲಿ ನಾಡ ಹಬ್ಬದ ಸಂಭ್ರಮ. ದಿನನಿತ್ಯ ಸಿದ್ದೇಶ್ವರ ಮಂದಿರದಲ್ಲಿ ಬೆಳಿಗ್ಗೆ ಸಾಯಂಕಾಲ ಸಿದ್ದೇಶ್ವರನಿಗೆ ವಿಶೇಷ ಪೂಜೆ, ಅಲಂಕಾರ, ನಿತ್ಯ ಪಲ್ಲಕ್ಕಿ ಉತ್ಸವ, ದೇವರ ದರ್ಶನಕ್ಕಾಗಿ ಭಕ್ತರ ದಂಡು. ಘಟಸ್ಥಾಪನೆಗೆ ಮೊದಲು ದೇವಸ್ಥಾನದಲ್ಲಿ ಸೇವಕರಿಂದ ಸ್ವಚ್ಛತೆ, ದೇವರ ಆಭರಣಗಳ ಸ್ವಚ್ಛತೆ, ದೇವಸ್ಥಾನ ಸ್ವಚ್ಛತೆ ಕಾರ್ಯ ನಡೆಯುತ್ತದೆ. ಝಗಮಗಿಸುವ ದೀಪಾಲಂಕಾರಗಳ ಮಧ್ಯೆ ಮಂದಿರದ ಸೌಂದರ್ಯ, ಭಕ್ತಿಯ ಕೈಂಕರ್ಯಗಳನ್ನು ಕಾಣಲು 2 ಕಣ್ಣು ಸಾಲದು. ಹಾಗಾದರೆ ಬನ್ನಿ ವೀಕ್ಷಕರೇ, ಮೈಸೂರಿನ ನಂತರ ದ್ವಿತೀಯ ಸ್ಥಾನದಲ್ಲಿ ಆಚರಿಸಲ್ಪಡುವ ಸಿದ್ದೇಶ್ವರ ದಸರಾ ಉತ್ಸವದ ಕ್ಷಣಗಳನ್ನು ನೋಡ್ಕೊಂಡು ಬರೋಣ. 8 ತಲೆಮಾರುಗಳಿಂದ ನಡೆದು ಬಂದ ದೇವಸ್ಥಾನದಲ್ಲಿಯ ವಿಧಿವತ್ ಕೈಂಕರ್ಯಗಳು, ನಾಟಕ, ಮನರಂಜನೆ ಕಾರ್ಯಕ್ರಮಗಳು, ಪಲ್ಲಕ್ಕಿ ಉತ್ಸವ, ದೇವರ ಪೂಜೆ, ವಿವಿಧ ಸ್ಪರ್ಧೆಗಳು, ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯ ಸೇರಿದಂತೆ ನಿರಂತರ 9 ದಿನಗಳವರೆಗೆ ನಡೆಯುವ ದಸರಾ ಉತ್ಸವಕ್ಕೆ ತನ್ನದೇ ಆದ ಪ್ರಾಚೀನ ಪರಂಪರೆ, ವೈಭವದ ಗತ್ತು ನಿಜಕ್ಕೂ ವರ್ಣನಾತೀತವಾಗಿದ್ದು, ತಪ್ಪದೇ ಸದ್ಭಕ್ತರು ದಸರಾ ಉತ್ಸವದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪುನೀತರಾಗಬೇಕೆಂದು ಇಲ್ಲಿನ ಅರ್ಚಕರು, ಉತ್ಸವ ಕಮಿಟಿಯ ಸದಸ್ಯರು ವಿನಂತಿಸಿರುತ್ತಾರೆ. ಮಹಾವೀರ್ ಚಿಂಚನೆ, ಸತ್ಯಂ ನ್ಯೂಸ್, ನಿಪ್ಪಾಣಿ. ಎಂದರೆ ಅಕ್ಕಿಯಿಂದ ಅಲಂಕರಿಸಿದ ಪೂಜೆ, ಹೂವು ಅಲಂಕಾರಗಳಿಂದ ಅಲಂಕರಿಸಿದ ಪೂಜೆಯನ್ನು ನಿರಂತರ ನವರಾತ್ರಿ ಆಗುವ ಮಟ್ಟ ಪ್ರತಿನಿತ್ಯ ನಡೆಯುತ್ತಾ ಇರುತ್ತದೆ. ಮತ್ತು ದಿನಾಲು ಈ ರೀತಿಯಾಗಿ ಇದು ಏನಿದೆ ನಮ್ಮ ಸಾವಿರಾರು ವರ್ಷಗಳಿಂದ ಪರಂಪರೆಯಿಂದ ನಡೆದುಕೊಂಡ ಬಂದ ಪೂಜೆ, ಇದನ್ನು ಪ್ರತಿನಿತ್ಯ ನವರಾತ್ರಿಯಲ್ಲಿ ಈ ಪೂಜೆಯನ್ನು ಮಾಡುತ್ತೇವೆ. ಮತ್ತು ವಿಧಿ ವಿಧಾನ ಏನು ನಮ್ಮ ಪರಂಪರೆಯಿಂದ ಹಳಿ ಕಾಲದಿಂದ ಬಂದಿದ್ದಾವು, ಅವು ಮಹಾ ಜಾಗರಣೆ ದಿನ ನಮ್ಮ ಸಮಾಜದ ನಮ್ಮ ಸಹೋದರ ಬಂಧುಗಳು ಇಲ್ಲೆಲ್ಲ ಬಂದು ವಿಧಿ ವಿಧಾನ ಎಲ್ಲ ಪರಂಪರೆಯನ್ನು ನಡೆಸುತ್ತಾರೆ. ಇದೇ ರೀತಿಯಾಗಿ ನಾವು ಹಳೆಯ ಇತಿಹಾಸವನ್ನು ಕಾಪಾಡಿಕೊಂಡು ಹೊಂಟಿದ್ದೇವೆ. ಇನ್ನು ಮುಂದೆ ನಾವು ಬರುವಂಥ ಮಕ್ಕಳಿಗೂ ಮತ್ತು ಮುಂದಿನ ನಮ್ಮ ಭವಿಷ್ಯದ ಹುಡುಗರಿಗೂ ಸಹ ನಾವು ಹೇಳ್ತೀವಿ, ಈ ಪರಂಪರೆಯನ್ನು ಕಾಪಾಡಿಕೊಂಡು ಹೋಗಬೇಕು. ನಾನು ರೋಹಿತ್ ಚೋಗ್ಲೆ, ಸಿದ್ದೇಶ್ವರ ದೇವಸ್ಥಾನದ ಅರ್ಚಕನು. ಇವತ್ತು ನಮ್ಮ ಬೆಡಕಾ ದಸರಾ ಆರಂಭವಾಗಿದೆ. ಇಲ್ಲಿ ದಿನದಲ್ಲಿ 2 ವೇಳೆ ಪಾಲಕಿ, ಶ್ರೀ ಸಿದ್ದೇಶ್ವರ ಪಾಲಕಿ ಇರುತ್ತದೆ. ಅನೇಕ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಕಡೆಯಿಂದ ಅನೇಕ ಕಡೆಯಿಂದ ಸದ್ಭಕ್ತರು ಬರುತ್ತಾರೆ. ಇಲ್ಲಿ ಸದ್ಭಕ್ತರು 3 ತಾರೀಕು ಘಟಸ್ಥಾಪನೆ ಐತ್ರಿ. ಮತ್ತು 11ನೇ ತಾರೀಕು 9 ದಿವಸ ಬತ್ತಿರ್ತಾವೆ. ಹಾಗಾಗಿ 11 ತಾರೀಕು ಮಹಾಜಾಗರಣ ಐತ್ರಿ. ಅದನ್ನು ಸಂಧಿ ಕಾರ್ಯಕ್ರಮ ಎಲ್ಲ ರಾತ್ರಿ 2 ಗಂಟೆಗೆ ಆಗಿದ್ರಿ. ಆಮೇಲೆ 12ನೇ ತಾರೀಕು ಹಂಡೆ ನೋಡಿದ್ರಿ. 13ನೇ ತಾರೀಕು ಪಾಲಿಕೆ ಮಧ್ಯಾಹ್ನ 3 ಗಂಟೆಗೆ ಹೊಳಿ ಹೋಗಿದ್ರಿ. ಒಟ್ಟಾಗಿ 7 ಪಲ್ಯ ಕಟ್ಟಿರು, ಎಲ್ಲ ಪಲ್ಯ ಕಟ್ಟಿ ಕೂತು ಮಾಡಿ ರಾತ್ರಿ 2-2:30 ಮಧ್ಯಾಹ್ನ ಸಿಡಿಮಂತ ಕಾರ್ಯಕ್ರಮ ಮುಗಿಸ್ಕೊಂಡು ಮೆರವಣಿಗೆ ಮುಖಾಂತರ 12ನೇ ತಾರೀಕು ಬೆಳಿಗ್ಗೆ ತೊಗೊಂಡ್ಬರ್ತಾರೆ. ಬೆಳಿಗ್ಗೆ ಆರತಿ ಆದ ನಂತರ ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.